ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬ್ಲಾಗ್ ಏನಂದರೆ ನಮ್ಮ ಲೂನಾಗೆ ಸ್ನಾನ ಮಾಡಿಸೋದು. ಅವಳು ಯಾವ ಥರ ಸ್ನಾನ ಹೆಂಗೆ ಮಾಡ್ತೀನಿ, ಯಾವ್ಯಾವ ಥರ ಆಡ್ತಾಳೆ, ಹೆಂಗೆ ಆಡ್ತಾಳೆ ಅಂತ ನೀವೇ ನೋಡಿ. ಬ್ಲಾಗ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಇವಾಗ ಹೀಟ್ರ್ ಹಾಕೋಣ, ಅವಳಿಗೆ ನೀರು ಇಗಬೇಕಲ್ಲ. ಹೀಟ್ರ್ ಹಾಕಿದ್ದೀನಿ ಆಲ್ರೆಡಿ, ಸಾರಿ ಮರ್ತೋದೆ. ಇಷ್ಟು ಹಾಕಿದ್ದೀನಿ. ಇವಾಗ ಏನಂದರೆ ನಮ್ಮ ಮನೇಲಿ ಫಿಶ್ ಟ್ಯಾಂಕ್ಗಳು ನೋಡಿ ಗೈಸ್, ಇವೆಲ್ಲ ನೈಟೆಲ್ಲ ಡೈಗಳು ಹೊಡಿತವೆ. ಡೈ ಹೊಡೆದಿರೋದಲ್ಲಿ ನೋಡಿ, ಇದೆಲ್ಲ ನೀರು ಸೋರ್ಬಿಟ್ಟಿದೆ, ಎಲ್ಲ ಆಚೆ ಸೋರಿದೆ. ಆ ಥರ ಡೈ ಹೊಡಿತಾಳೆ. ಯಾರು ಅಲ್ಲ, ನಮ್ಮ ಲೂನ ಯಾರು ಅಂತ ತೋರಿಸ್ಬೇಕಲ್ಲ ನಿಮಗೆ. ನೋಡಿ ಇಲ್ಲಿದ್ದಾಳೆ, ಇವಳೇ ನಮ್ಮ ಲೂನಾ ಗೈಸ್. ಇವಳು ಒಂದು 6 ತಿಂಗಳಲ್ಲಿ ಹಿಡ್ದಾಗಿರೋ ಫೋಟೋ ಅದು. 6 ತಿಂಗಳಲ್ಲಿ ಇದ್ದಾಗ ಹಿಡಿದಿರೋ ಫೋಟೋ. ಇವಾಗ ಹೆಂಗಿದ್ದಾಳೆ ಅಂತ ನೋಡ್ಬೇಕಿದೆಯಲ್ಲ, ನೋಡಿ ಶಾಕ್ ಆಗ್ತೀರಾ. ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿ ನಮ್ಮ ಲೂನ ಹೆಂಗಳು ಇವಾಗ. ಕೂದಲಿಲ್ಲ ಇವಾಗ, ಯಾಕಂದರೆ ಸ್ಕಿನ್ ಇನ್ಫೆಕ್ಷನ್ ಆಗಿತ್ತು ಅವಳಿಗೆ, ಹೊಟ್ಟೆ ಹಸಿದ್ಬಿಟ್ಟಿದೆ ಅವಳಿಗೆ ಇವಾಗ. ಅದಕ್ಕೆ ಎಲ್ಲ ಒದ್ದಾಡ್ತಾವಳೆ. ಅವಳಿಗೆ ಇವಾಗ ಫಸ್ಟು ಸ್ನಾನ ಮಾಡಿಸ್ಬೇಕು. ಅವಳಿಗೆ ಸ್ನಾನ ಮಾಡಿಸಿ ನಾನು ಆಚೆ ಹೋಗ್ಬೇಕಾಗಿತ್ತು. ಹೋಗೋಣ, ಮತ್ತೆ ಸಿಗೋಣ ಬನ್ನಿ. ಸ್ನಾನ ಮಾಡಿಸೋ ಟೈಮಲ್ಲಿ ನೆಕ್ಸ್ಟ್ ನಿಮ್ಗೆ ಹಂಗೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ. ಅಲ್ಲಂಕ ಸ್ವಲ್ಪ ಹೀಟ್ರಂಗೆ ನೀರಂಗೆ ಕಾಗು ಇದೇನಂತಾರೆ, ಸ್ವಲ್ಪ ನೀರು ಗೊತ್ತಿಲ್ಲ ಗೈಸ್, ನೀವೇ ಹೇಳಿ ಏನಂತ. ಇದೇನು ಗೊತ್ತಾ ಗೈಸ್, ನಮ್ಮ ಮನೆಯಲ್ಲಿ ಅವಳಿಗೆ ಯಾರಂದ್ರೆ ಜಾಸ್ತಿ ಇಷ್ಟ ಅಂದರೆ ನಮ್ಮಪ್ಪ ಬಿಟ್ಟರೆ ನಮ್ಮಮ್ಮ. ನಾನು ತಂದವಳು ಅವಳನ್ನ, ಬಟ್ ನಮ್ಮ ಅಪ್ಪ ಅಮ್ಮನ ಇಷ್ಟಪಡ್ತಾಳೆ. ಅದೇನಂತ ಗೊತ್ತಿಲ್ಲ. ನಮ್ಮ ಅಪ್ಪನೇ ತುಂಬ ಇಷ್ಟ ಅವಳಿಗೆ. ಯಾವಾಗ ನಮ್ಮ ಅಪ್ಪನೇ ವಾಕಿಂಗ್ ಅವಳನ್ನ ಕರ್ಕೊಂಡು ಹೋಗೋದು. ನಮ್ಮ ಅಪ್ಪ ಸ್ವಲ್ಪ ಊರಲ್ಲಿದ್ದಾರೆ, ಅವಾಗ ಊರಿಗೆ ಹೋಗ್ತಾರೆ. ಆವಾಗ ನಮ್ಮ ಅಕ್ಕ ಕರ್ಕೊಂಡು ಹೋಗ್ತಾಳೆ, ಇಲ್ಲ ನಾನೇ ಹೋಗ್ಬೇಕು, ನನ್ನ ಜೊತೆ ಬರ್ತಾಳೆ ವಾಕಿಂಗ್ಗೆ. ಬಂದರೆ ನನ್ನ ಜೊತೆ ಬೇಗ ಹೋಗ್ಬಿಟ್ಟು ಬೇಗ ಕರ್ಕೊಂಡ್ಬಂದ್ಬಿಡ್ತೀನಿ. ನಮ್ಮ ಅಪ್ಪನ ½ ಆನ್ ಅವರ್ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಗೈಸ್. ½ ಆನ್ ಅವರ್ ಕರ್ಕೊಂಡು ಹೋಗ್ತಾಳೆ. ಅವಳು ಫುಲ್ಲು ಟೈರ್ಡಾಗಿ ಮನೆಗೆ ಬಂದು ಹಂಗೆ ಬುಕ್ಕಂತ ಮಲ್ಕೊಂಡ್ಬಿಡ್ತಾಳೆ. ಮಲ್ಕೊಂಬಿಟ್ಟು ಅವಳು ಚಿಕ್ಕ ವಯಸ್ಸಲ್ಲಿರೋ ಫೋಟೋಸ್ ತೋರಿಸ್ತೀನಿ ಬನ್ನಿ ನಿಮಗೆ. ಯಾವ್ಯಾವ ಥರ ಇಡುತ್ತೆ ಅದು, ಯಾವ್ಯಾವ ಥರ ಆಡ್ತಾ ಇತ್ತು ಫೋಟೋಸಲ್ಲಿ, ಅದೆಲ್ಲ ತೋರಿಸ್ತೀನಿ ನಿಮ್ಗೆ. ನೋಡಿ ನೀವೇ ನಗಿತೀರ ಅವಳು ಹೆಂಗಿದ್ಲು ಅಂತ. ಇವಾಗ ಹೆಂಗಿದ್ದವಳು ಹೆಂಗಾಗೋಳು ಗೊತ್ತಾ ಗೈಸ್. ಇವಾಗ ಕತ್ಲಾಗಿದೆ, ರೂಮಲ್ಲಿ ಲೈಟ್ ಆನ್ ಮಾಡಿಲ್ಲ, ಬೇಜಾರಾಗಬೇಡಿ. ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ಥರ ಫೋಟೋಸ್ ಐತೆ ಅಂತ. ಆ ಫೋಟೋಸ್ ನೋಡಿ ನೀವೇ ಕಮೆಂಟ್ ಮಾಡಿ ನನಗೆ. ಈ ಫೋನ್ ಪಾಸ್ವರ್ಡೇ ಗೊತ್ತಾಗ್ತಿಲ್ಲ ಗೈಸ್, ಇರಿ ಒಂದು ನಿಮಿಷ ತೋರಿಸ್ತೀನಿ ರೀ ಗೈಸ್. ಇವಾಗ ಹಂಗೆ ಇದೆ, ಫೋಟೋಸ್ ತೋರಿಸ್ತೀನಿ ನೋಡಿ, ಮಿಸ್ ಮಾಡಬೇಡಿ. ನಮ್ಮ ಲೂನಾ ಬಗ್ಗೆ ಪ್ರತಿಯೊಂದು ಹೇಳ್ತೀನಿ ನಿಮಗೆ. ಆ ವಿಡಿಯೋ ನೋಡ್ಬಿಟ್ಟು ನೀವೇ ಶಾಕ್ ಆಗಿಬಿಡ್ತೀವಿ, ಚಿಕ್ಕ ವಯಸ್ಸಲ್ಲಿ ನಮ್ಮ ಲೂನಾ ಹೆಂಗಿದ್ಲು ಅಂತ, ಯಾವ್ಯಾವ ಥರ ಆಡ್ತಾಯಿದ್ಲು ಅಂತ ತೋರಿಸ್ತೀನಿ ರೀ. ನೋಡಿ ಗೈಸ್, ಚಿಕ್ಕ ವಯಸ್ಸಲ್ಲಿದು. ಅವಳು ತಂದಿದ್ದ ಟೈಮಲ್ಲಿ ಇದು ಒಂದು 2 ದಿವಸ 3 ದಿವಸದ ವೀಡಿಯೋ ಇದು ಫೋಟೋ. ನೋಡಿ ಹೆಂಗಿದ್ದಾಳೆ, ಯಾವ್ಯಾವ ಥರ ಆಡ್ತಾ ಇದ್ಲು ನೋಡಿ ಗೈಸ್ ನೀವೇ. ಇದು ನಮ್ಮ ಅಮ್ಮ ಫೋಟೋ ಇದೆ. ಹಂಗೆ ಇನ್ನೂ ಬೇರೆ ತೋರಿಸ್ತೀನಿ ನೋಡಿ ನೀವೇ. ಇನ್ನೊಂದು ಫೋಟೋ ವೀಡಿಯೋ ತೋರಿಸ್ತೀನಿ ನೋಡಿ. ಇದು ನೋಡಿ ಹೆಂಗಾಡ್ತಾಳೆ, ಓಡ್ ಬರ್ತಾಳೆ ಹಂಗೆ. ಇವಾಗ ನೋಡಿ ಹೆಂಗಾಗ್ಬಿಟ್ಟವಳು, ತಿಮ್ಮಿ ಇದ್ದಂಗೆ ಅವಳು ಇವಾಗ. ತಿಮ್ಮಿ ವೀಡಿಯೋದಲ್ಲಿ ನೋಡಿ ಹೆಂಗವಳೆ. ಸುಮ್ಮನೆ ಆಡ್ತಾ ಇಲ್ಲ, ಚಿಕ್ಕ ವಯಸ್ಸಲ್ಲಿ ಸಖತ್ತಾಗಿದ್ಲು ಗೈಸ್. ಗುಂಡಕ್ಕೆ ಓಡಾಡ್ಕೊಂಡು ಮಸ್ತಾಗೆ ಇರಿ. ಇನ್ನೂ ತೋರಿಸ್ತೀನಿ ನಿಮ್ಗೆ, ಇನ್ನೂ ಬೇರೆ ಇದೆಲ್ಲ ಇದ್ದಾವೆ, ತೋರಿಸ್ತೀನಿ ಇರಿ ಹಂಗೆ. ಅವಳು ತೀಟೆ ಮಾಡ್ತಿದ್ದು ವೀಡಿಯೋದು ಬೇರೆ ಐತೆ ನನ್ನ ಹತ್ರ, ಇರಿ ತೋರಿಸ್ತೀನಿ ಅದನ್ನು. ಫೋಟೋ ನೋಡಿ ಗೈಸ್ ನೀವೇ, ಫೋಟೋ ಹೆಂಗಿದೆ ಚಿಕ್ಕ ವಯಸ್ಸಲ್ಲಿ ಅವಳದು. ಫೋಟೋ ನೋಡೋದಲ್ಲ ಇರಿ, ಈ ವಿಡಿಯೋ ನೋಡಿ. ಇದೇ ರಿಯಾಕ್ಷನ್ ಇವಾಗ ಇಲ್ಲೂ ಕೊಡ್ತಾವಳೆ. ಈ ರಿಯಾಕ್ಷನ್ನೇ ಸೇಮ್ ಕೊಡ್ತಾವಳೆ ಗೈಸ್. ಅವಳ ರಿಯಾಕ್ಷನ್ನೇ ಒಂಥರ ನೋಡಿ ಗೈಸ್. ಇದು ನೋಡಿ ಹೆಂಗಿದೆ, ನಮ್ಮ ಅಮ್ಮ ಆಟ ಆಡಿಸ್ತಾ ಇದ್ದಿದ್ದು ಚಿಕ್ಕ ವಯಸ್ಸಲ್ಲಿ. 4 ಕಾಲ ಹಾಕ್ಕೊಂಡು ನೋಡ್ಕೊಂಬಿಡೋಳು. ಇವಾಗ ಕೂಡ ಅದೇ ರಿಯಾಕ್ಷನ್ ಕೊಡ್ತಾಳೆ ಗೈಸ್ ಇವಳು. ಸೇಮ್ ಚಿಕ್ಕ ವಯಸ್ಸಲ್ಲಿ ಹೆಂಗೆ ಆಡ್ತಿದ್ಲು ಇವಾಗ ಹಂಗೆ ಆಡ್ತಾಳೆ. ಇವಾಗ ಅದೇ ರಿಯಾಕ್ಷನ್ ಕೊಡ್ತಾಳೆ ಚಿಕ್ಕ ವಯಸ್ಸಲ್ಲಿ ಕೊಟ್ಟಂಗೆ. ಅವಳು ಚಿಕ್ಕ ವಯಸ್ಸಲ್ಲಿ ಒಂಥರ ಸಾಂಗ್ ಆಡೋಳು ನೋಡಿ. ನಮ್ಮ ಅಕ್ಕ ಜೊತೆ ಯಾವ ಥರ ಆಟ ಆಡ್ತಾ ಇದ್ಲು ಅಂತ ಇಲ್ಲಿ ನೋಡಿ. ಹೆಂಗೆ ಆಟ ಆಡ್ತಾಳೆ ನಮ್ಮ ಅಕ್ಕ ಜೊತೆ. ಓಡ್ತಾಳೆ ಹಂಗೆ. ಇನ್ನೊಂದು ವಿಡಿಯೋ ನೋಡಿ, ಓಡೋಗ್ತಾಳೆ ಹಂಗೆ ಗುಡು ಅಂತ. ಇವಾಗ ಹಂಗೆ ಆಡ್ತಾಳೆ ಗೈಸ್ ಅವಳು. ಅಂತೆ ಗೈಸ್. ನೋಡಿ ಹೆಂಗಾಡ್ತಾಳೆ ನೀವೇ. ಈ ಮ್ಯೂಸಿಕ್ ಅಂದರೆ ಏನೋ ಗೊತ್ತಿಲ್ಲ, ಅವ್ಳಿಗೆ ಒಂಥರ ಇಷ್ಟ ಅವಳಿಗೆ. ಅಪ್ಪ ಗೈಸ್ ಬೇಡ ಅವಳಿಗೆ ಅಳಿಸೋದು.
ಇಷ್ಟ ಅಲ್ಲ ನನಗೆ. ಒಂಥರ ಮಗು ಇದ್ದಂಗೆ ಗೈಸ್. ನೋಡಿ ಕೂದಲಿದ್ದಾಗ ಯಾವ ಥರ ಇರಲಿಲ್ಲ ಎಲ್ಲ ಫೋಟೋದಲ್ಲಿ. ಈ ಚಿಕ್ಕದಲ್ಲಿ ಹಿಡ್ದಿರೋದು ಗೈಸ್ ಹಿಂಗವಳು ನೋಡಿ ಕೂದಲು. ಅವಾಗ ಒಂಥರ ಫುಲ್ ಕೂದಲಿತ್ತು ಅವಳಿಗೆ. ಇನ್ನೂ ಹೆಂಗೆ ಆಡ್ತಾ ಇದ್ದೀರಿ ಗೈಸ್. ಬಲೂನಲ್ಲಿ ಆಟಾಡ್ತಾ ಇದ್ದು ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಬಲೂನಲ್ಲಿ ಹೆಂಗೆ ಆಡ್ತಾ ಇದ್ಲು ಅವಾಗ. ನಾವು ಅಪ್ಪ ಇದ್ದು ಆಟ ಆಡಿಸ್ತಾ ಇದ್ದಿದ್ದು ಬಲೂನಲ್ಲಿ. ಬಲೂನ್ ಅಂದರೆ ಬಲ್ಲೆ ಇಷ್ಟ ಗೈಸ್ ಅವಳಿಗೆ. ಬಲೂನಲ್ಲಿ ಹೆವಿ ಆಟಾಡೋಳು. ಇಲ್ಲಿ ಟಿ ವಿ ಬೇರೆ ಡಿಸ್ಟರ್ಬೆನ್ಸ್ ಇದೆ. ನನ್ನ ತಮ್ಮ ಟಿ ವಿ ನೋಡ್ತಾನೆ. ಇದೇನೋ ಗೊತ್ತಿಲ್ಲ ಗೈಸ್. ಅವಳು ಬಲೂನ್ ಅಂದರೆ ಸಖತ್ ಇಷ್ಟ. ಅವಳು ಬಲೂನ್ ಮಾತ್ರ ಮಸ್ತಾಗಿ ಆಟಾಡೋಳು. ಒಂದು ಕೋಳಿ ಜೊತೆ ಇತ್ತು. ಕೋಳಿನ ಬೇರೆ ಹೆಂಗೆ ಆಟಾಡ್ತಾ ಇದ್ರು ಗೊತ್ತಾ ಗೈಸ್ ಅವಳು ಕೋಳಿ ಜೊತೆ. ಇದು ಇನ್ನೂ ಬೇಜಾನ್ ಫೋಟೋಸ್ ಇತ್ತು. ಎಲ್ಲ ನಾನು ಹಳೆ ಫೋನಲ್ಲಿದೆ, ಇದರಲ್ಲಿ ಯಾವುದೂ ಇಲ್ಲ. ನೆಕ್ಸ್ಟ್ ಸಿಕ್ಕಿದಾಗ ನಿಮ್ಗೆ ತೋರಿಸ್ತೀನಿ ನಾನು ಹಂಗೆ ಹೆಂಗಿತ್ತು ಏನು ಇಲ್ಲ ಅಂತ. ಬನ್ನಿ ಅವಾಗ ನಿಮ್ಗೆ ಮೇನ್ ಇರೋ ಸ್ನಾನ ಮಾಡೋ ವೀಡಿಯೋನೇ, ಅದನ್ನೇ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದ್ಲು ಯಾವ್ಯಾವ. ಇರಿ ಗೈಸ್, ಇವಾಗ ನಮ್ಮ ಲೂನಾಗ ಸ್ನಾನ ಮಾಡಿಸೋದಕ್ಕೆ ತೋರಿಸ್ತೀನಿ. ನೋಡಿ ಇಲ್ಲಿ ಸ್ನಾನ ಅಂದಿದೆ. ಅವಳು ಹೆಂಗೆ ಆಡ್ತಾವಳು, ಅವಳು ಆಟ ಆಡ್ತಾವಳು ನೋಡಿ ಗೈಸ್. ಸ್ನಾನ ಮಾಡಿಸ್ಬೇಕು ಅಂದಿದ್ದಕ್ಕೆ. ಅವಳು ಸ್ನಾನ ಅಂದ್ರೇ ಇಷ್ಟ ಇಲ್ಲ ಗೈಸ್, ಓಡೋಗ್ಬಿಡ್ತಾಳೆ. ನೋಡಿ ನೀವೇ ನೋಡಿ ಇವಾಗ ಹಿಡಿಯೋಷ್ಟರಲ್ಲಿ ಹೆಂಗೆ ಆಡ್ತಾಳೆ. ನೋಡಿ 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 ಓಡೋಗ್ಬಿಡ್ತಾಳೆ ಈ ಥರ. ಇವಾಗ ಹಿಡಿಯೋಷ್ಟರಲ್ಲಿ ನನಗೆ ಬಾಧೆ ಕೊಡ್ತಾಳೆ ಗೈಸ್. ಸುಮ್ಮನೆ ಕೊಡಲ್ಲ ಅವಳು ಸ್ನಾನಕ್ಕೆ. ನೋಡಿ ಗೈಸ್ ಯಾವ್ಯಾವ ಥರ ಆಟ ಆಡ್ತಾಳೆ. ಹಿಡ್ಕೊಂಬಿಟ್ಟೆ ಗೈಸ್, ಹಿಡ್ಕೊಂಬಿಟ್ಟೆ ಫೈನಲಿ ಹಿಡ್ಕೊಂಬಿಟ್ಟೆ ಗೈಸ್. ನೋಡಿ ನೀವೆಲ್ಲೂ ನಾನು ಹೆಂಗೆ ಆಡ್ತಾಳೆ. ಅನೇ ಇವಾಗ ಸ್ನಾನ ಮಾಡಿಸೋಣ ತೋರಿಸ್ತೀನಿ ಯಾವ್ಯಾವ ಥರ ಆಡ್ತಾಳೆ ಸ್ನಾನ ಮಾಡೋ ಟೈಮಲ್ಲಿ. ನಿಮಿಷ ಇವಾಗ ನೋಡಿ ಇಲ್ಲಿದ್ದಾಳೆ. ಅವಳು ಯೂಸ್ ಮಾಡೋ ಶಾಂಪೂ ಎಲ್ಲ ತೋರಿಸ್ತೀನಿ. 1 ಮಿನಿಟ್ ಗೈಸ್. ಇವಾಗ ಸ್ವಲ್ಪ ಅದು ರೆಡಿ ಮಾಡ್ಕೊಂಡು ಬೇಡವಾ. ನಮ್ಮ ಲೂನ ಕಾಣಿಸ್ತಾಳೆ ಎಲ್ಲ ಗೊತ್ತಿಲ್ಲ. ನೋಡಿ ಗೈಸ್ ನೋಡಿ ಸ್ನಾನ ಮಾಡಿಸೋಕ್ಕೆ ಯೂಸ್ ಮಾಡೋ ಶಾಂಪು ಬಂದು ಇದು ಆಲ್ರೆಡಿ ನೀರು ಆಗಿದೆ. ಸಖತ್ ಬಿಸಿ ಆಗಿಬಿಟ್ಟಿದೆ ಗೈಸ್. ಸ್ವಲ್ಪ ಸರಿಬಿಡೋಣ ನಮಗೆ. ನಾನು ಮೇಲೆ ಇರ್ತಾಳೆ ಗೈಸ್. ಅವರು ಸ್ನಾನ ಮಾಡಿಸ್ತಾ ಇರ್ತೀನಿ ನೋಡಿ ಇವಾಗ. ಬನ್ನಿ ನೋಡಿ ಹೆಂಗೆ ಹಿಂಗಾಗ್ತಾಳೆ ನೋಡಿ ಗೈಸ್. ಅವಳು ಸ್ನಾನ ಅಂದರೆ ಇಷ್ಟ ಅಲ್ಲ ಗೈಸ್. ಅಟ್ರ ನೋಡ್ಬೇಕು ಈ ಥರ ಬರ್ತಾಳೆ ಮುಂದೆ ಆಡಬೇಕು. ಅವಳನ್ನ ಸ್ನಾನ ಮಾಡಿಸ್ಬೇಕು ಟೈಮಲ್ಲಿ ಹೆಂಗೆ ಹೆಂಗೆ ಆಡ್ತಾಳೆ ಗೊತ್ತಾಗೈತಿದೆ. ನೋಡಿ ಇವಾಗ ಹಿಂಗೆ ಹೆಂಗೆ ಆಡ್ತಾಳೆ ಹಂಗೆ ನೋಡ್ತಾ ಇದ್ದೆ. ಮತ್ತೆ ಜಂಪ್ ಮಾಡ್ತಾಳೆ, ಅಲ್ಲಿ ಹೋಗ್ಬಿಡ್ತಾಳೆ ನೋಡಿ. ನೋಡಿ ಹಿಂದೆ ಬಂದಾಳೆ ಗೈಸ್. ಬಟ್ಟೆ ಎಲ್ಲ ಗಲೀಜ್ ಮಾಡ್ತಾಳೆ ಸ್ನಾನ ಮಾಡೋ ಟೈಮಲ್ಲಿ ನಂದು. ನೋಡಿ ಇಷ್ಟೇ ಅಲ್ಲ ಗೈಸ್, ಸ್ನಾನ ಮಾಡೋ ಟೈಮಲ್ಲಿ ವೀಡಿಯೋ ನೋಡ್ಬಿಟ್ರೆ ನೀವು ಬೇಜಾರಾಗ್ಬಿಡ್ತೀರಾ. ನೋಡಿ ಹೆಂಗೆ ನಿಂತವಳಿಗೆ ಹೋಗ್ಬಿಟ್ಟು ತಿಮ್ಮಿ ಕಮ್ಮಿ ಸ್ನಾನ ಆದಮೇಲೆ ಅಲರ್ಜಿ ಗೈಸ್ ಅವ್ರಿಗೆ. ನೋಡಿ ಎತ್ಕೊಂಡು ಉದ್ದಾಡ್ಬೇಕು ಸ್ವಲ್ಪ ಹೊತ್ತು. ಯಾಕಮ್ಮ ಏನಾಯ್ತಮ್ಮ ಅಂತ ಉದ್ದಾಡಿದ್ರೆ ಅವಾಗ ಆಟ ಆಡ್ತಾಳೆ. ಸ್ವಲ್ಪ ಮಾಸ್ಕ್ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸ್ವಲ್ಪ ಬಿಸಿಗಾಗುತ್ತೆ ತಣ್ಣೆ ಇದು ಕೋಲ್ಡ್ ಇರ್ತಲ್ಲ ಸ್ವಲ್ಪ. ಈ ಶಾಂಪು ಯೂಸ್ ಮಾಡೋದು ಬಂದ್ಬಿಟ್ಟು ಸ್ಕಿನ್ ಇನ್ಫೆಕ್ಷನ್ ಆಗೋದಕ್ಕೆ ಈ ಶಾಂಪು ಯೂಸ್ ಮಾಡೋದು. ಅವ್ರಿಗೆ ಇನ್ನೂ ಒಂದು ಶಾಂಪು ಕೂಡ ಇದ್ದಾವೆ ತೋರಿಸ್ತೀನಿ. ಇನ್ನೊಂದು ಶಾಂಪು ಬಂದ್ಬಿಟ್ಟು ಇದು ಗೈಸ್. ಈ ಶಾಂಪು ಯೂಸ್ ಮಾಡ್ತೀನಿ, ರೋಕ್. ಇದು ಚೆನ್ನಾಗಿದೆ. ಈ ಶಾಂಪು ಎಲ್ಲ ಯೂಸ್ ಮಾಡ್ಬೋದು ಗೈಸ್. ನೀರಾದರೂ ಸಿಕ್ಸ್ ಆಗ್ತಾರೆ ಈ ಶಾಂಪು ಯೂಸ್ ಮಾಡಿ. ನೋಡ್ಕೊಳ್ಳಿ ಇವಾಗ ನೀರು ಅಷ್ಟು ಯಾವ್ಯಾವ ಥರ ಆಡ್ತಾಳೆ. ಕಮ್ಮಿ ಅವಳು ನೀರು ಅಂತಾನೆ ಹೇಳ್ತಿರೋದು. ಇದು ಸಖತ್ ಬಿಸಿ ಇದೆ ಗೈಸ್. ಇನ್ನು ಸಖತ್ತಾಗಿ ಬಿಸಿ ಇದೆ. ಇನ್ನು ಸ್ವಲ್ಪ ತಣ್ಣೀರು ಆಗಬೇಕು. ನಾನು ಇದು ಮಾಡ್ಬಿಟ್ಟೆ. ಸ್ನಾನ ಅಂತಾನೆ ಆಗಲಾಗುತ್ತೆ ಅವ್ರಿಗೆ. ಏನು ಅಂತಲೇ ಗೊತ್ತಿಲ್ಲ. ನೋಡಿ ಇನ್ನೇನು ಮಾಡ್ತಾರೆ. ಬರ್ತಾಳೆ ಹತ್ತಾಳೆ ಮೇಲೆ ಹತ್ತಾಳೆ. ಶಾಂಪು ಯೂಸ್ ಮಾಡೋಷ್ಟಾಗ ಅಯ್ಯೋ ಸ್ನಾನ ಮಾಡಿಸೋಷ್ಟು ಬೋರ್ಡ್ ಆಗ್ತಿದೆ ಬೇಕು. ಇಲ್ಲಂತೂ ತಕ್ಕೋಟೆ ಕೊಡ್ತಾಳೆ. ನೀವೇ ನೋಡಿ ಸ್ನಾನ ಮಾಡಿಸ್ತಾ ಇದ್ದೀನಿ. ನಾನು ಇವಾಗೇನೋ ಸೈಲೆಂಟಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಸೈಲೆಂಟ್ ಆಗೋಲ್ಲ ಗೈಸ್. ಇಲ್ಲ ಅಂದರೆ ಬೆಳೆ ಕೊಡೋದು. ನಮ್ಮ ಲೂನ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನೋಡಿ ಇಲ್ಲ ಒಳ್ಳೆ ಗೈಸ್ ಕಾಣಿಸಲ್ಲ. ಸ್ವಲ್ಪ ಹೈಟಲ್ಲಿದೆ ಮೊಬೈಲ್ ಬೇರೆ. ಬೆಳಗ್ಗೆ ನೀರು ಆಗಿಬಿಡುತ್ತೆ ಅಂತ ನೋಡ್ಕೊಳ್ಳಿ. ಯಾವ ಥರ ಆಡ್ತಾಳೆ ನೀವೇ ನೋಡಿ. ಅಲ್ಲಿ ಆಟ ಆಡೋದು ಇಲ್ಲ ನಿಂತ್ಕೊಳ್ಬೇಕು ಸ್ನಾನ ಮಾಡಬೇಕು. ಈ ಥರ ನಿಂತ್ಕೊತಾಳೆ. ಅದು ಸುಮ್ಮನೆ ನಿಂತ್ಕೊಳ್ಳೋಣ. ಹಿಂಗೆ ನಿಂತ್ಕೊತಾಳೆ. ಈ ಥರ ನಿಂತ್ಕೊಂಡು ಅವ್ರು ಸ್ನಾನ ಮಾಡಿಸ್ಬೇಕು ನೋಡಿ. ಇವಾಗ ಸುಮ್ಮನೆ ಇರ್ತಾಳೆ. ಬೆಳಗ್ಗೆ ಆಗಲ್ಲ ಏನೋ ಒಂದು ಮಾಡ್ತಾ ಇರ್ತಾಳೆ.
ನೋಡಿ ಮತ್ತೆ ಅಲ್ಲೇ ಬರ್ತಾಳೆ, ಇಲ್ಲ ನನ್ನ ಮೇಲೆ ಹತ್ತಾಳೆ ನೋಡಿ, ಅವಳು ನೋಡಿ ನನ್ನ ಮೇಲೆ ಹತ್ತಾಳೆ, ಬಟ್ಟೆ ಎಲ್ಲ ಕಾವ ಮಾಡ್ತಾಳೆ. ಶಾಂಪು ಹಾಕ್ಕೊಂಡು ಸಕ್ಕತ್ ಕಷ್ಟ ಅವಳಿಗೆ. ಶಾಂಪು ಹಾಕೊಟ್ಟೆ ನೋಡಿ ಹೆಂಗೆ ಆಡ್ತಾಳೆ ಅಂದರೆ ಒದ್ದಾಡ್ತಾಳೆ, ಸುಮ್ಮನೆ ಅಂತ ಇರಲ್ಲ. ಒಂದು ವಾರಕ್ಕೆ ಒಂದ್ಸತಿ ನಾನು ನೀರು ಹೋಗ್ತೀನಿ ಗೈಸ್, ಒಂದು ವಾರಕ್ಕೆ ಒಂದ್ಸತಿ, ವಾರಕ್ಕೆ ನೀರು ಇಲ್ಲೇಬೇಕು ಅವಳಿಗೆ, ಇಲ್ಲ ಅಂದರೆ ಸಖತ್ ಕಷ್ಟ ಆಗುತ್ತೆ. ನಾನು ಕ್ಯಾಮ್ರಾ ಅರ್ಧ ಮಾಡ ಕಾಣಿಸ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ, ಬೇಜಾರು ಆಗ್ಬಿಡಿ. ಗೈಸ್ ಇವಾಗ ಶಾಂಪು ಹಾಕೋದು ತೋರಿಸ್ತೀನಿ. ಯಾಕೋ ಫೋನ್ ಅಲ್ಲಾಡ್ತಾ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಅಲ್ಲಾಡ್ಸ್ಕೊಂಡು ಫೋನ್ನ ವಿಚಾರ ಆಗ್ಬಿಟ್ಟು ಇವಾಗ ಬನ್ನಿ ನಾವು ಶಾಂಪು ಹಾಕೋಣ. ನೋಡಿ ಇನ್ನೂ ಆಟ ಆಡ್ತಾಳೆ, ಬಿಡ್ತಾಳೆ, ಗೋಲ್ಡ್ ಕೊಡ್ತಾಳೆ ಗೈಸ್. ಸ್ವಲ್ಪ ನೀರು ಡ್ರೈ ಆಗಿಬಿಡಿ, ನಾನು ಸ್ವಲ್ಪ ನೋಡ್ತಾ ಇದ್ದೆ ಜನ ಇರುತ್ತೆ ಅಂತ ಒಳ್ಳೆ ಗೋಲ್ಡ್ ಕೊಡ್ತಾಳೆ ನೋಡಿ. ಮತ್ತೆ ಹತ್ಕೊಂಡು ಮತ್ತೆ ಹತ್ತಿ ನಿಂತಿದ್ದಾಳೆ ನೋಡಿ, ಕಾಣಿಸ್ತಿದ್ಯಾ ಗೈಸ್, ಅವಳು ನಿಂತ್ಕೊಂಡಿರೋದು. ಅವಳು ಈ ಥರನೇ ಸ್ನಾನ ಮಾಡಿಸ್ಬೇಕು, ಇಳ್ಕೊಂಡ್ರೆ ನೋಡ್ಕೊಳ್ಳಿ ನೀವೇ ಯಾವ ಥರ ಇರ್ತಾರೆ. ನನ್ನ ಮೇಲೆ ಹೊರತು ಅಲ್ಲಿ ಮಾಡ್ತಾನೆ ನೋಡಿ, ನನ್ನ ಮೇಲೆ ನಿಂತ್ಕೊಂಡ್ಬಿಡ್ತಾರೆ. ಸಕ್ಕತ್ ಕಷ್ಟ ಗೈಸ್ ಇವು ಸ್ನಾನ ಮಾಡಿಸೋದು. ಸೀಟೆ ನೋಡಿ ಸುಮ್ಮನೆ ಕುತ್ಕೊಂತಾರ, ಕೆಲವು ನಾಯಿ ನೋಡಿದ್ರೆ ಸ್ನಾನ ಮಾಡಿಸ್ತಾರೆ, ಇನ್ನೂ ಮಾಡಿಸ್ಬೇಕಪ್ಪ ಅನಿಸುತ್ತೆ. ಇವಳು ಮಾಡೋ ಸ್ನಾನ ಮಾಡೋಷ್ಟು ಇದಾಗಿರುತ್ತೆ ನೋಡಿ. ಇವಾಗ ಶಾಂಪು ಹಾಕ್ತೀನಿ, ಫಸ್ಟ್ ಈ ಶಾಂಪುನ ಯೂಸ್ ಮಾಡೋದು ನಾನು, ಯಾಕಂದರೆ ಸ್ಕಿನ್ ಇನ್ಫೆಕ್ಷನ್ ಆಗಿರೋದ್ರಿಂದ ಈ ಶಾಂಪು ಯೂಸ್ ಮಾಡ್ತೀನಿ. ಶಾಂಪು ಕಲರ್ ನೋಡಿ ಗೈಸ್ ಯಾವ ಥರ ಇದೆ, ಏನೋ ಗೊತ್ತಿಲ್ಲ ನಿಜ ಹೇಳೋದು. ಫಸ್ಟ್ ಟೈಮ್ ನಾನು ಇಷ್ಟು ಬೇಗ ಸ್ನಾನ ಮಾಡಿಸ್ತಾರೆ ನಮ್ಮ ಫೋನಲ್ಲಿ. ಸಖತ್ ಕಷ್ಟ ಗೈಸ್ ಇವನ್ನ ಮೇಂಟೈನ್ ಮಾಡೋದು. ಇವಳು ಕೂದಲು ಬಂದ್ಬಿಡ್ತು ಅಂದರೆ ಬಾಚ್ಕೊಂಡೇ ಇರಬೇಕು ಗೈಸ್, ಬಾಚಿಲ್ಲ ಅಂದರೆ ಸಾಕು ಕೂದಲೆಲ್ಲ ಚಿಕ್ಕಟ್ಬಿಡುತ್ತೆ, ಆ ಥರ ಆಗುತ್ತೆ. ಕಾಣಿಸ್ತಾ ಇಲ್ಲ ಗೈಸ್, ನಾನು ಕಾಣಿಸ್ತಾ ಇಲ್ಲ ನಮಗೆ ಕಮೆಂಟ್ ಮಾಡಿ, ಯಾಕೆ ಅರ್ಧ ಮುಖ ಮಾಡ್ತೀರಾ ಅಂತ. ಇನ್ನಷ್ಟು ಗಗನ್ ಗೈಸ್, ಗಗನ್ ನೀವೇನಂತ ಕಲಿತಿರೋ ಗೊತ್ತಿಲ್ಲ. ನಾನು ಮಾಡಿರೋದು ಇದು 3ನೇ ವೀಡಿಯೋ ಗೈಸ್. 3ನೇ ವೀಡಿಯೋದು ಇಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾನೆ ಅಂತೆಲ್ಲ ಹೇಳ್ಬೇಕು. ನಾನು ಮಾಡಬೇಕು ಅಂತ ಇದು ಮಾಡ್ತಾಯಿದ್ದೀನಿ. ನನಗೂ ಲಾವ್ ಮಾಡಬೇಕಂತ ಸಖತ್ ಇಷ್ಟ ಗೈಸ್, ನಾನು ಅವಾಗಿಂದ ಮಾಡಬೇಕಂತ ಆಸೆ ಇತ್ತು. ಬಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಇದೇ ಥರ ಇದೆ ಅಂತ ಯಾವಾಗ ಕೇಳ್ಕೊತೀನಿ. ಸಪೋರ್ಟ್ ಮಾಡ್ತಿರಲ್ಲ ಗೊತ್ತಿಲ್ಲ, ಬಟ್ ಪ್ಲೀಸ್ ದಯವಿಟ್ಟು ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇಲ್ಲ ಪರವಾಗಿಲ್ಲ ಹಾಗೆ ವೀಡಿಯೋನ ಕೈಬಿಡಿ ಗೈಸ್. ನೋಡಿ ನಾ ಶಾಂಪು ಹಾಕೋಷ್ಟಲ್ಲಿ ಯಾವ ಥರ ಒದ್ದಾಡ್ತಾಳೆ, ಶಾಂಪು ಹಾಕೋದು ಬಿಡಲ್ಲ ಗೈಸ್ ಇವರು. ಶಾಂಪು ಹಾಕೋದ್ರೂ ಆಗಲ್ಲ, ನೀರು ಇದ್ರೂ ಆಗಲ್ಲ. ಇನ್ನು ಅವ್ರಿಗೆ ಏನಿದ್ರು ಆಚೆ ಕರ್ಕೊಂಡು ಹೋಗ್ಬೇಕು, ಸುತ್ತಾಡಕ್ಕಂದ್ರೆ ಬಲ್ಲೇ ಹೋಗ್ತಾಳೆ ಗೈಸ್. ನಾನು ಗಾಡಿ ಸ್ಟಾರ್ಟ್ ಮಾಡೋದ್ಮೇಲೆ ಹೊತ್ತಲ ಬಂದು ಕುತ್ಕೊಂಡ್ಬಿಡ್ತಾಳೆ, ಗಾಡಿ ಕುತ್ಕೊಂಡ್ಬಿಟ್ಲಂದ್ರೆ ಬಲ್ಲೇ ಆಟಾಡ್ತಾಳೆ. ಈಗ ಮತ್ತೆ ಜಾಸ್ತಿ ಲೆಂತಿ ವೀಡಿಯೋ ಆಗ್ಬಿಡುತ್ತೆ, ಸುಮ್ಮನೆ ನಿಮಗೂ ಬೋರ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಗೈಸ್ ಜಸ್ಟ್ ಇವಾಗ ತಾನೇ ಸ್ನಾನ ಮಾಡಿಸಿದ್ದು ಆಯ್ತೊಳಗೆ ನೋಡಿ ಹೆಂಗಿದ್ದಾಳೆ ಅವಳು. ಸ್ನಾನ ಮಾಡಿಸಿದ್ದು ಇವಾಗ ತಾನೆ. ಬನ್ನಿ ಅವಳು ಇವಾಗ ಯಾವ್ಯಾವ ಥರ ಆಡ್ತಾಳೆ ಅಂತ ನೋಡ್ತೀನಿ. ಇನ್ನು ಅವಳು ಇವಾಗ ರೆಡಿ ಮಾಡೋದೇ ಬೇಜಾರಿದೆ ಗೈಸ್. ಅವಳು ರೆಡಿ ಮಾಡೋದು ನೋಡಿ. ಇವಾಗ ಅವಳಿಗೆ ಥಿಂಗ್ಸ್ ಎಲ್ಲ ತೋರಿಸ್ತೀನಿ, ಏನೇನಿದೆ ಅವಳದು ಎಲ್ಲ ತೋರಿಸ್ತೀನಿ ನೋಡಿ. ಇವಾಗ ಅವಳು ಹೆಂಗಿದ್ದಾಳೆ ಇಲ್ಲಿ. ಸ್ನಾನದ ಇವಾಗ ಜಸ್ಟ್ ಆಯಿತು, ಸೀರಿಯಲ್ ಏನೋ ನೋಡ್ತಾನೆ ನನ್ನ ತಮ್ಮ. ತೋರಿಸ್ತೀನಿ ರೀ ಅವಳು ಹೆಂಗೆ ಆಡ್ತಾಳೆ ಅಂತ. ಆಯ್ತು ಕಮ್ಮಿ ನೋಡಿ ಗೈಸ್, ಆಡ್ತಾಳೆ ಹಂಗೆ, ಸುಮ್ಮನೆ ಅಂತ ಇರಲ್ಲ. ಅವಳಿಗೆ ಥಿಂಗ್ಸ್ ಎಲ್ಲ ನೋಡಿಸ್ತೀನಿ ರೀ ಗೈಸ್. ಅವಳಿಗೆ ಅಂದ್ಬಿಟ್ಟು ಇದೆಲ್ಲ ಇಕ್ಕಿರೋದು, ಈ ಡೋರೆ ಅವಳದು, ಈ ಡೋರ್ ಆ ಕಡೆ ಡೋರೆಲ್ಲ ನೋಡಿ. ಅವಳ ಮೆಡಿಷನ್ನು, ಅವಳದು ಶಾಂಪು, ಇದು ನೈಲ್ ಕಟ್ರು, ಬೆಲ್ಟು ನೋಡಿ. ಇಲ್ಲಿ ಹೆಂಗಾಡ್ತಾಳೆ ಇವಳು, ಕ್ಯಾಮ್ರಾಗೆ ಅಡ್ಡ ಬಂದ್ಬಿಟ್ಟವಳೆ ಗೈಸ್. ನೋಡಿ ಅವಳಿಗೆ ಅಂದ್ಬಿಟ್ಟು ಟವಲ್, ಇದು ಟವಲ್ಲು, ಕರ್ಚೀಫ್ ಎಲ್ಲ ತೋರಿಸ್ತೀನಿ ರೀ ಅವಳು ಹೆಂಗೆ ಆಡ್ತಾಳೆ ಅಂತ. ಆಡ್ತಾಳೆ ಗೈಸ್, ಸುಮ್ಮನೆ ಅಂತ ಇರಲ್ಲ ಅವಳು, ಸುಮ್ಮನೆ ಅಂತ ಇರಲ್ಲ ಅವಳು. ತೋರಿಸ್ತೀನಿ ರೀ ಇನ್ನು ನಿಮ್ಗೆ ಆಡೋ ಬಾಳ್ಗಳು ಅವಳು ನೋಡಿ. ಟವಲ್ಗೆ ಅವಲ್ಲ ಹೆಂಗೆ ಆಡ್ತಾಳೆ ನೋಡಿ, ನೀವೇ ನೋಡಿ ಗೈಸ್. ಅಷ್ಟು ಅವಳು ಓಡಿಸ್ಬಿಡ್ಬೇಕು. ಅವಳಿಗೆ ಅಂದ್ಬಿಟ್ಟು ಸ್ಪೆಷಲಾಗಿ 7 ರೇರ್ ಬೇರೆ ಗೈಸ್. ನಮ್ಮಪ್ಪ ನಮ್ಗೆ ನೋಡ್ಕೊತಾರಲ್ಲ ಗೊತ್ತಿಲ್ಲ, ಅವಳು ಮಾತ್ರ ಚೆನ್ನಾಗಿ ನೋಡ್ಕೊತಾರೆ ಗೈಸ್ ನಮ್ಮ ಅಪ್ಪ ಅಮ್ಮ ಅವಳಂತೂ. ನಮ್ಗೆ ಕಷ್ಟ, ನಮ್ಗೆ ಹೆಂಗೆ ನೋಡ್ಕೊತಾರೋ ಗೊತ್ತಿಲ್ಲ, ಅವಳ ಮಾತ್ರ ಸಖತ್ತಾಗಿ ನೋಡ್ಕೊತಾರೆ. ಇರಿ ಅವಳನ್ನ ಸ್ವಲ್ಪ ಡ್ರೈ ಮಾಡ್ಬಿಟ್ಟು ಓಡಿಸ್ಬಿಟ್ಟು ತೋರಿಸ್ತೀನಿ. ನೆಕ್ಸ್ಟ್ ನಿಮ್ಮ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನಾನು. ಯಾಕಂದರೆ ಒಂದೇ ಕೈಯಲ್ಲಿ ಫೋನ್ ಹಿಡ್ಕೊಂಡು ಒಂದು ಕೈಯಲ್ಲಿ ಮಾಡೋಕ್ಕಾಗಲ್ಲ. ಫೋನ್ ಸೈಡಲ್ಲಿ ಇಕ್ಕೋಣ ಅಂದರೆ ಇರಿ ನೋಡೋಣ, ಅದನ್ನು ಅಬ್ಸರ್ವ್ ಮಾಡ್ತೀನಿ. ಸೈಡಲ್ಲಿ ಇತ್ತು ಒಂದು ಸತಿ ನೋಡ್ಕೊಳ್ಳಿ. ಇವಾಗ ಅವಳು ಆಡೋ ಸ್ಟೈಲ್ಗಳನ್ನೆಲ್ಲ ನೀವೇ
ತೋರಿಸ್ತೀನಿ ನೋಡಿ ಗೈಸ್. ನಾನು ಕೊಟ್ಟಿದ್ದ ಮಾತಿನ ಹಾಗೆ ನಿಮ್ಮ ಮಗುಗೆ ಟ್ರೀಟ್ಮೆಂಟ್ ಕೊಟ್ಟು ಜೀವ ನೀವೇ ನೋಡಿ ಇವಾಗ ಹೆಂಗಾಡ್ತಾಳೆ ಅಂತ. ಕಾಣಿಸ್ತಿದೆ ಗೈಸ್, ಕಾಣಿಸ್ತಿದೆ ಅನ್ಕೊಂತೀನಿ. ಹೇಳಿದ ಹಾಗೆ ನಡ್ಕೊಂಡು ಕಾಣಿಸ್ತಿಲ್ಲ ಅಂತ ಕಮೆಂಟ್ ಮಾಡಿ. ನೋಡಿ ಅವ್ರು ಹೊಸದೇ ಒಂದು ಕಷ್ಟ ಗೈಸ್. ತುಂಬ ಕಷ್ಟ ಆಗಾಯ್ತು ನಾವು ಮೇಂಟೈನ್ ಮಾಡೋದು. ಮೇಲೆ ಬೇರೆ ತಮ್ಮ ಇದೆಲ್ಲ ಆಫ್ ಮಾಡ್ತಾರೆ. ಅಷ್ಟು ಸೀರಿಯಲ್ ಆಫ್ ಮಾಡ್ಬೇಕು, ಯಾಕಂದರೆ ಸೌಂಡ್ ಬೇಜಾನ್ ಅಲ್ಲೇ ಇರೋದು. ಅವನ್ನ ಹೊಸದೆಲ್ಲ ನಿಮ್ಗೆ ಗೊತ್ತಾಗಲ್ಲ. ಸಾರಿ, ನಿಮ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ನಾನು ಏನೇನು ಹೇಳ್ತಾ ಇದ್ದೆ. ಅವಳಿಗೆ ಅಂದ್ಬಿಟ್ಟು ಪೌಡ್ರು ಎಲ್ಲ ಇದೆ ಗೈಸ್. ಪೌಡ್ರಿಂದ ಹಿಡಿದು ಶಾಂಪಿಂದ ಹಿಡಿದು ಎಲ್ಲ ಅವಳಿಗೆ ಅಂದ್ಬಿಟ್ಟು ಸ್ಪೆಷಲ್ ಆಗಿರೋದಲ್ಲ. ಅವಳಿಗೆ ಕೂದಿಲ್ಲ ಗೈಸ್, ಸ್ವಲ್ಪ ಈಸಿ ಆಯಿತು ನನಗೆ ಓಡ್ಸೋಕ್ಕೆ. ಇಲ್ಲಾಂದ್ರೆ ಅವಳಿಗೆ ಹೇರ್ ಡ್ರೈಯರ್ ಹಾಕ್ಬಿಟ್ಟು ಹೆಂಗೆ ಮಾಡಬೇಕಾಯ್ತು ಗೊತ್ತಾ ಗೈಸ್. ಓಡಿಸ್ತೀನಿ ಇವಾಗ ಭಾಳ ಬಾಳ್ಬಿಟ್ಟು. ಅವಳು ಸುಮ್ಮನೆ ಇರ್ತಾಳೆ, ಇದು ಕೂಡ ಸುಮ್ಮನೆ ಇರೋಣ ಅಂತಾಳೆ. ನಾವೊಂದು ಮಾಡ್ತಾ ಇರ್ತಾಳೆ ವಟ 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 ಅಂದ್ಕೊಂಡು. ತೀಟೆ ತುಂಬ ತೀಟೆ ಗೈಸ್. ಅವಳು ಸುಮ್ಮನೆ ಇರಲ್ಲ. ಅವಳು ಏನೋ ಒಂದು ಕಿತಾಪತಿ ಮಾಡ್ತಾ ಇರ್ತಾಳೆ. ಅವಳ ಫೇವ್ರೇಟ್ ಟಾಯ್ ತೋರಿಸ್ತೀನಿ ನೋಡಿ ಹೆಂಗಾಡ್ತಾ ಇದ್ದಾಗ. ಇವಳು ಫೇವ್ರೇಟ್ ಟಾಯ್ ಅವಳಿಗೆ ಆಗ ಬುಜ್ಜಿ ಅಂತ ಹೇಳಿದ್ರೆ ಸಾಕು, ಬೊಗಳ್ತಾಳೆ. ಬುಜ್ಜಿ ಬುಜ್ಜಿ, ಎಸ್ ಬುಜ್ಜಿ, ಗುಡ್ ಗರ್ಲ್. ನೋಡಿ ಗೈಸ್, ಬುಜ್ಜಿಗೋಸ್ಕರ ಹೆಂಗಾಡ್ತಾಳೆ. ಎಸ್ ಕಮಾನ್ ಬುಜ್ಜಿ, ಬುಜ್ಜಿ. ನೋಡಿ ಗೈಸ್, ಬುಜ್ಜಿಗೋಸ್ಕರ ಹೆಂಗಾಡ್ತಾಳೆ. ಹಾಯ್, ನೋ 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 ಜಂಪಿಂಗ್ 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 ಜಂಪಿಂಗ್. ಎಗರ್ಬಿಡ್ತಾಳೆ, ಆಮೇಲೆ ಕುಂತ್ಕೊಂಡು ಹೋಗ್ತಾಳೆ ಗೈಸ್. ಐಟಿಂದ ಎಗರ್ಬಿಡ್ತಾಳೆ ಬೇರೆ. ಗೈಸ್, ವೀಡಿಯೋ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಜಾಸ್ತಿ ಲೆಂತಿ ಆದ್ರೆ ನಿಮಗೂ ಬೋರ್ ಅನಿಸ್ಬಿಡುತ್ತೆ. ವೀಡಿಯೋ ಜಾಸ್ತಿ ಲೆಂತಿ ಆಗಬಾರ್ದು. ಜಾಸ್ತಿ ಲೆಂತಿ ಆದಷ್ಟು ನಿಮಗೂ ಬೋರ್ ಅನಿಸುತ್ತೆ. ವೀಡಿಯೋ ಮೇಲೆ ವ್ಯೂಸ್ ಹೋಗೋಲ್ಲ ನಮಗೆ. ಪರವಾಗಿಲ್ಲ, ಇಷ್ಟಿಗೆ ಇದು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮುಂದಕ್ಕೆ ಏನೋ ಇದ್ದರೆ ನಾನು ನೋಡಿಸ್ತೀನಿ ನಿಮ್ಗೆ ನೆಕ್ಸ್ಟ್ ಯಾವ ಥರ ಆಡ್ತಾಳೆ ಹೆಂಗೆ ಏನೋ ಅಂತ. ನಮ್ಮ ಲೂನಾ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಗೈಸ್. ನಮ್ಮ ಲೂನಾ ಆಡಿರೋ ಸ್ಟೈಲ್ ಅವಳು ಆಡೋ ಇದಕ್ಕೆಲ್ಲ ನೋಡಿ. ಅವಾಗ ಜಂಪ್ ಮಾಡೋಕ್ಕೆ ನೋಡ್ತಾಳೆ ಇವಾಗ ಒಂದು ಅವು ಅಂತೆ ಗೈಸ್. ಲೂನಾ ಸಿಯರ್, ಲೂನಾ ಸಿಯರ್, ಕಮ್ಮಿಯರ್ ಗೈಸ್. ಅವಳು ಜಂಪ್ ಮಾಡ್ಬಿಟ್ಟು ಫೈನಲಿ ಗೈಸ್ ನಮ್ಮ ಲೂನಾನ ರೆಡಿ ಮಾಡಿದ್ದಾಯಿತು. ರೆಡಿ ಮಾಡೋಕ್ಕೆ ಸುಸ್ತಾಯ್ತು. ಅವಳಿಗೆ ರೆಡಿ ಮಾಡೋಕ್ಕೆ ಮಿನಿಮಮ್ ಇವಾಗ 1/2 hour ತೊಗೊಂಡಿದ್ದೀನಿ. ಅವಳು ನಾರ್ಮಲಾಗಿ ಅವಳು ಕೂದಲಿದ್ದಾಗ ರೆಡಿ ಮಾಡಬೇಕಂದ್ರೆ ಮಿನಿಮಮ್ 1 hour ಗೈಸ್ ಅವಳಿಗೆ ಅಂತ ರೆಡಿ ಮಾಡೋಕ್ಕೆ. ನೋಡಿ ಇವಾಗ ಫೈನಲ್ ಔಟ್ಲುಕ್ ಹೆಂಗಿದ್ದಾಳೆ. ಸ್ನಾನ ಮಾಡೋಕ್ಕೆ ನಾನು ಮುಂಚೆ ಹೆಂಗಿದ್ದು ಇವಾಗ ಹೆಂಗಿದ್ದಾಳೆ ನೋಡಿ. ಹೆಂಗಿದೆ ಇವಾಗ ರೆಡಿ ಮಾಡಿಕ್ಕಿದ್ದೀನಿ. ಬೊಗಳ್ತಾಳೆ ಗೈಸ್ ಅವಳ ಮೇಲೆ. ಫಸ್ಟ್ ಕೆಳಗೆ ಬಿಟ್ಟೋ ಸರಿ ಅಂತ ನೋಡಿ ಥರ. ನೋಡಿ ಇವಾಗ ವ್ಲಾಗ್ ಇಷ್ಟ ಆಗಿದ್ರೆ ಗೈಸ್, ಇಲ್ಲ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೇಯ್ನು ಈ ವ್ಲಾಗ್ ತುಂಬ ಲೆಂತ್ ಆಗಿರುತ್ತೆ ಮತ್ತು ಬೋರ್ ಆಗಿರುತ್ತೆ. ಏನೇ ಒಂದು ಲೂನಾ ಬಗ್ಗೆ, ನೆನ್ನೆ ಪಾರಿವಾಳ ಬಗ್ಗೆ ಈ ಥರ. ಪರವಾಗಿಲ್ಲ, ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದು ನನಗೆ ಸ್ಟಾರ್ಟಿಂಗಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ. ಅದಕ್ಕೆ ಇವಾಗ ವ್ಲಾಗ್ ಈ ಥರ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿರೋ ಥರ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಮೇಯ್ನ್ ಶೇರ್ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ಸಾಕು, ಇಷ್ಟು ಮಾಡಿದ್ರೆ ಸಾಕು ನನಗೆ. ನಿಮ್ಮ ಸಪೋರ್ಟ್ ನನಗೆ ಕೊಟ್ಟರೆ ನಾನು ವ್ಲಾಗ್ಸ್ ಹಿಂಗೆ ಮಾಡ್ತಾ ಇರ್ತೀನಿ. ನೀವು ಕೊಟ್ಟಿಲ್ಲ ಅಂದರೂ ಕೂಡ ನಾನು ಮಾಡ್ತೀನಿ ಗೈಸ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.